ದುಂಡು ಮಲ್ಲಿಗೆನಾ? ದಪ್ಪ ಮಲ್ಲಿಗೆ ಅದೇ ಸರ್. ಇದೇನು ಎಷ್ಟು ಸರ್ ಇದು? ನಮಸ್ತೆ, ವೆಲ್ಕಮ್ ಟು ಚಂದ್ರಿಕಾ ಸ್ವೀಟ್ ಲೈಫ್. ನಾನು ಮೊನ್ನೆ ನನ್ನ ತವ್ರ ಮನೆ ಬೆಂಗಳೂರಿಗೆ ಹೋಗಿದ್ದೆ. ಆ ಬೆಂಗಳೂರಲ್ಲಿ ನಾನು ಮಲ್ಲೇಶ್ವರಂಗೆ ಹೋಗಿದ್ದೆ. ಮಲ್ಲೇಶ್ವರಂ ಅಂದರೆ ಒಂಥರ ಶಾಪಿಂಗ್ ಚೆನ್ನಾಗಿರುತ್ತೆ ಅಲ್ಲ. ಸೊ ನಾನಲ್ಲಿ ಕೆಲವು ಶಾಪಿಂಗ್ ಮಾಡಿದೆ. ವಾತಾವರಣ ತುಂಬ ತಣ್ಣಗಿತ್ತು. ಸೊ ಕಣ್ಣಿಗೆ ಶಾಪಿಂಗ್ ಕೂಡ ಭಾಳ ಇಂಪಾಗಿತ್ತು. ಹಾಗಾಗ್ಬಿಟ್ಟು ಒಂದು ಮಲ್ಲೇಶ್ವರಂ ಎಲ್ಲ ಒಂದು ರೌಂಡ್ ಹೊಡ್ಕೊಳ್ತಾ ಬಂದೆ, ಬೈ ವಾಕ್ ಮಾಡ್ದೆ. ಸೊ ಅದರಲ್ಲಿ ಕೆಲವು ನಾನು ಇಯರಿಂಗ್ಸ್ ಮಾತ್ರ ತೊಗೊಂಡೆ. ಇಯರಿಂಗ್ಸ್ ಮತ್ತು ಟಾಪ್ಸ್ ತೊಗೊಂಡೆ, ಚೂಡಿದಾರ ಟಾಪ್ಸು. ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ನಾರ್ಮಲ್ ಪ್ರೈಸ್ಗೆ ಇರುತ್ತೆ. ಬಟ್ ಡಿಫ್ರೆಂಟಾಗಿ ಹಾಕ್ಕೊಳ್ಬೇಕು ಅನ್ನೋರಿಗೆ ಇದು ಚೆನ್ನಾಗಿರುತ್ತೆ. ಇಲ್ಲಿ ಮಲ್ಲೇಶ್ವರಂ ಶಾಪಿಂಗ್ ಅಂತ ಹೇಳಿ ಯಾರಿಗಿಷ್ಟ ಇರೋಲ್ಲ ಮಲ್ಲೇಶ್ವರಂ ಶಾಪಿಂಗ್ ಅಂದರೆ ಅಲ್ವಾ. ಗಾಂಧಿ ಬಜಾರು, ಆಮೇಲೆ ಮಲ್ಲೇಶ್ವರಂ ಶಾಪಿಂಗ್ ಭಾಳ ಚೆನ್ನಾಗಿರುತ್ತೆ. ಸೊ ಅಲ್ಲಿಗೆ ಹೋದಾಗ ಕೆಲವು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಆ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆಗೆ ಇಟ್ಟಿದ್ದೀನಿ, ಹೇಗಿದೆ ಅಂತ ನೋಡಿ. ಒಂದು ವೇಳೆ ನಿಮ್ಗೆ ಇಂಟ್ರೆಸ್ಟ್ ಅನ್ನಿಸ್ತು, ಬೆಂಗಳೂರಿಗೆ ಹೋದಾಗ ನಿಮಗೆ ಎಲ್ಲಾದರೂ ಶಾಪಿಂಗ್ ಬೇಕು ಅಂತಂದಾಗ ಮಲ್ಲೇಶ್ವರಂನ ನೀವು ಟ್ರೈ ಮಾಡಿ. ಯಾಕೆಂದ್ರೆ ಚಿಕ್ಕಪೇಟೆ ಅಂದರೆ ಬಟ್ಟೆಗಳೇ, ಬಟ್ ಇಲ್ಲಿ ನಾವು ಚೂಡಿದಾರ ಟಾಪ್ಸ್ ಡೈಲಿ ಮಕ್ಕಳಿಗೆ ಹಾಕ್ಕೊಂಡು ಹೋಗ್ಲಿಕ್ಕಾಗಲಿ, ನಮಗೆ ಡೈಲಿ ಹಾಕ್ಕೊಳ್ಳಿಕ್ಕಾಗಲಿ ಭಾಳ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಇವರು ಇದನ್ನು ಇಟ್ಟಿದ್ರು, ಭತ್ತದ್ದು. ಇವಾಗ ತೋರಣ ಭಾಳ ಫೇಮಸ್ ಅಲ್ಲ, 350 ಅಂತ ಅವ್ರು ಇಟ್ಟಿದ್ರು. ನಾನು 250 ಕೇಳಿದೆ, ಕೊಡಲ್ಲ ಅಂದರು. ಅದಕ್ಕೆ ನಾನು ತೊಗೊಳ್ಳಿಲ್ಲ. ಇಲ್ಲ ತೊಗೋಬೇಕಂತ ಭಾಳ ಇಷ್ಟ ಇತ್ತು, ಬಟ್ ಅವ್ರು ಕೊಡಲಿಲ್ಲದ ಕಾರಣ ಮುಂದಕ್ಕೆ ಬಂದುಬಿಟ್ಟೆ. ಬ್ಯಾಗ್ಸು ಅದೆಲ್ಲ ಇದ್ವು ತುಂಬ. ಜಸ್ಟ್ ಶೂಟ್ ಮಾಡಿದ್ದೀನಿ ಅಷ್ಟೇ. ಯಾಕೆ ಅಂತಂದರೆ ನಾನು ತೊಗೊಳ್ಳಿಲ್ಲ. ಕೆಲವೆಲ್ಲ ಇಂಟ್ರೆಸ್ಟ್ ಇರೋ ಮಾತ್ರ, ನನಗೆ ನೆಸೆಸಿಟಿ ಅನಿಸಿರೋ ಮಾತ್ರ ತೊಗೊಂಡಿದ್ದೀನಿ. ನನಗೆ ಸ್ವಲ್ಪ ಇದು ಇಷ್ಟ, ಏನಂದರೆ ಈ ಆಕ್ಸಿಡೈಸ್ಡ್ ಜ್ಯುವೆಲರೀಸ್ ಇಷ್ಟ. ಇಲ್ಲಿಗೆ ಹೋದಾಗ ನಾನು ಅಂತ ತೊಗೋತೀನಿ, ಬೆಂಗಳೂರಿಗೆ ಹೋದಾಗ ಆ ಥರ ತೊಗೋತಿರ್ತೀನಿ. ಈ ಬಳೆಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದವು, ಮ್ಯಾಚಿಂಗ್ ಹಾಕ್ಕೊಳ್ಳಿಕ್ಕೆ ಎಲ್ಲ ಸೂಪರ್. ನಿಜವಾಗ್ಲೂ ಮಲ್ಲೇಶ್ವರಂ ಶಾಪಿಂಗ್ ನಾರ್ಮಲ್ ಪ್ರೈಸ್ಗೆ ಸಿಗುತ್ತೆ. ಇಲ್ಲಂತೂ ನಿಜವಾಗ್ಲೂ ತರಕಾರಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ನಮ್ಮೂರಿಗೆ ನಾನು ಬರಬೇಕಾದ್ರೆ ಬೆಂಗಳೂರಿಂದ ಈ ಕಲರ್ ಕ್ಯಾಪ್ಸಿಕಮ್ಮು, ಆಮೇಲೆ ಮೈಸೂರು ಬದನೆಕಾಯಿ ತೊಗೊಂಬಂದೆ. ನಮ್ಮ ಕಡೆ ಬದನೆಕಾಯಿ ಸಿಗಲ್ಲ ಅಂತ ಹೇಳಿ ಬೇರೆವೆಲ್ಲ ತರಕ್ಕೆ ಭಾಳ ಇಷ್ಟ ಇತ್ತು. ಅದ್ರ ತೊಗೊಂಡು ಬರೋಕ್ಕೆ ಸ್ವಲ್ಪ ಭಾರ ಆದ ಕಾರಣ ತರಲಿಲ್ಲ. ಇನ್ನು ಸಂಪಿಗೆ ನೋಡಿದಾಗಂತೂ ನನಗೆ ತುಂಬ ಇಂಟ್ರೆಸ್ಟ್ ಅನಿಸ್ಬಿಡ್ತು. ಯಾಕೆಂದರೆ ಸಂಪಿಗೆ ವಾಸನೆ ಎಲ್ಲಿಂದನೂ ಎಳಿತಾ ಇದೆ ಕಣ್ರಿ. ನಿಜವಾಗ್ಲೂ ಆ ಹೂವಿಗಿರೋ ಅಂದ ಯಾವುದಕ್ಕೂ ಇಲ್ಲ ಅನ್ನಿಸ್ತು. ಹಾಗಾಗಿ ಇದೆಲ್ಲವನ್ನು ಶೂಟಿಂಗ್ ಮಾಡಿದೆ, ನನಗೆ ಭಾಳ ಇಷ್ಟ ಆಗಿಬಿಟ್ಟು. ಸೊ ನಿಮಗೂ ಕೂಡ ಇಂಟ್ರೆಸ್ಟ್ ಅನಿಸುತ್ತೆ ಅಂದ್ಕೊತೀನಿ. ನನ್ನ ವಿಡಿಯೋ ಭಾಳ ಚೆನ್ನಾಗಿರುತ್ತೆ. ಇದು ಸಿಂಗಾಡ ಅಂತೆ, ಏನೋ ಡಿಫ್ರೆಂಟಾಗಿತ್ತು. ಕೇಳಿದೆ ಹೆಂಗೆ ಮಾಡೋದು ಅಂತ, ಪ್ರೊಸೀಜರ್ ಹೇಳಿದ್ರು. ಅದು ತೊಗೊಳ್ಳೋ ಧೈರ್ಯ ಮಾಡಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ನಾನು, ಅಂದರೆ ಮಲ್ಲೇಶ್ವರಂ ತನಕ ಹೋಗೋದು ಕಡಿಮೆ. ನಾವು RR ನಗರಲ್ಲಿರ್ತೀವಿ, ನಮ್ಮ ತಾಯಿ ಮನೆ. ಬಟ್ ಹೋದಾಗ ಅಲ್ಲಿ ಟ್ರೈ ಮಾಡಬೇಕು ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನೀವು ಯಾವಾಗಾದರೂ ಮಲ್ಲೇಶ್ವರಂ ಶಾಪಿಂಗ್ ಹೋಗಿದ್ದೀರಾ? ಅಲ್ಲೇನಾದರೂ ತೊಗೊಂಡಿದ್ದೀರಾ? ಇಂಟ್ರೆಸ್ಟ್ ಅನಿಸಿದೆಯಾ? ಸೊ ನನಗಾದರೆ ಬಟ್ಟೆಗಳು ಪರವಾಗಿಲ್ಲ, ರೀಸನಬಲ್ ರೇಟಿಗೆ ಕೊಡ್ಬೋದು ಅಂತ ಅನ್ನಿಸ್ತು. ನನಗೂ ಡೈಲಿ ಯೂಸ್ಗೆ ನನ್ನ ಮಗಳಿಗೆ ತೊಗೊಂಡೆ. ಸೊ ಇಲ್ಲಿ ಇಯರಿಂಗ್ಸ್ ನಾನು ಇಲ್ಲೇ ತೊಗೊಂಡಿದ್ದು. ಇದು ಮಂತ್ರಿಮಾಲ್ ಆಪೋಸಿಟಲ್ಲಂತೂ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ, ಮಂತ್ರಿಮಾಲ್ ಒಳಗಡೆ ಹೋಗಲೇ ಇಲ್ಲ ನಾನು. ಇಲ್ಲೇ ಮುಗಿಸ್ಕೊಂಡ್ಬಿಟ್ಟು ಅಷ್ಟೊತ್ತಿಗೆ ಮಳೆ ಬಂದುಬಿಟ್ಟೆ ನಾನು. ಮಂತ್ರಿಮಾಲ್ ಒಳಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಜಸ್ಟ್ ಬೇರೆ ಬೈ ವಾಕ್ ಹೋಗಿದ್ದೆ ಅಷ್ಟೇ ನಾನು ಶಾಪಿಂಗ್ಗೆ ಅಂತ. ಬಟ್ ಹೊರಗಡೆನೇ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಇಲ್ಲೆಲ್ಲ ತೊಗೊಂಡೆ ಇಯರಿಂಗ್ಸ್ ಎಲ್ಲ ನನಗೆ, ನನ್ನ ಮಗಳಿಗೆ ಮತ್ತು ನನ್ನ ನಾದಿನಿಯವ್ರಿಗೆ ಎಲ್ಲ. ಸೊ ಇದು ಚೂಡಿದಾರ್ಸ್ ಎಲ್ಲ ಹಾಕಿದಾಗ ಇವು ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಇದು ಸ್ವಲ್ಪ ರೆಕಾರ್ಡಿಂಗ್ ಮಳೆ ಬರ್ತಾ ಇತ್ತು, ಆದ ಕಾರಣ ಸ್ವಲ್ಪ ರೆಕಾರ್ಡಿಂಗ್ ಡಿಫ್ರೆಂಟಾಗಿದೆ. ಅವ್ರ ನೆಕ್ಲೆಸ್ ಭಾಳ ಫೇಮಸ್ಸು, ಇವಾಗ ತೊಗೊಳ್ಳಿ ಅಂತ ಹೇಳಿದ್ರು ಅವರು. ಬಟ್ ನಾನೇ ತೊಗೊಳ್ಳಿಲ್ಲ. ನನಗೆ ಇಯರಿಂಗ್ಸ್ ಮಾತ್ರ ಸ್ವಲ್ಪ ಇಯರಿಂಗ್ಸ್ ಕಲೆಕ್ಷನ್ಸ್ ಇಷ್ಟ. ಪ್ಲೈನ್ ಸ್ಯಾರಿ ಕಾಟನ್ ಎಲ್ಲ ಉಡ್ತೀನಿ ನಾನು, ಹಾಗಾಗಿ ನಾನು ತೊಗೊಂಡೆ, ಆ ಥರ ತೊಗೊಂಡೆ. ಎಲ್ಲರಿಗೂ, ನನ್ನ ನಾದಿನಿಯವ್ರಿಗೆ, ನಮ್ಮ ಅಕ್ಕಂಗೆ, ನನಗೆ, ನನ್ನ ಮಗಳಿಗೆ ಎಲ್ಲ ನೋಡಿ. ನಾನು ತುಂಬ ಸುಮಾರು ಜೊತೆಗಳು ತೊಗೊಂಡೆ. ನಾನು ಇಂಟ್ರೆಸ್ಟ್ ಅನ್ನಿಸ್ತು, ಹಾಗಾಗಿ ಅವೆಲ್ಲ ನಾನು ತೊಗೊಂಡಿದ್ದೆ.
ನಾನು ಪ್ಲೈನ್ ಸ್ಯಾರಿ ಉಡೋದು ಜಾಸ್ತಿ. ಆ ಪ್ಲೈನ್ ಸ್ಯಾರಿಗೆ ಆಕ್ಸಿಡೈಸ್ ಜ್ಯುವೆಲರಿ ಹಾಕಿದ್ರೇ ಏನೋ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ದೊಡ್ಡ ಹಾಕಿದ್ರೆ ಅವಾಗ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಬೆಂಗಳೂರಿಗೆ ಹೋದಾಗ ತರ್ತೀನಿ. ನಮ್ಮೂರಲ್ಲಿ ಸಿಗೋದು ಕಡಿಮೆ. ನೀವು ಎಲ್ಲಿರ್ತೀರ ರೀ ಅಂತ ಕೇಳಿದ್ರೆ ನಾನು ಆಂಧ್ರ ಪ್ರದೇಶದಲ್ಲಿರ್ತೀನಿ. ನಮ್ಮ ಮನೆಯವರಲ್ಲೇ ಇರ್ತಾರೆ, ಆದ ಕಾರಣ ನಾನು ಅಲ್ಲೇ ಇರ್ತೀನಿ. ಇಲ್ಲಿ ಮಾತ್ರ ನಾನು ಬ್ಲೌಸಸ್ ತೊಗೊಂಡೆ, ಭಾಳ ಚೆನ್ನಾಗಿದೆ. ಒಂದು ಕಾಟನ್ ಬ್ಲೌಸ್ ತೊಗೊಂಡೆ, ಆಮೇಲೆ ಇನ್ನೂ ಒಂದು ಇವಾಗೆಲ್ಲ ಕ್ರಾಪ್ ಟಾಪ್ ಟೈಪ್ ಬಂದಿದೆಯಲ್ಲ ಆ ಥರ ತೊಗೊಂಡೆ. ಇದು ಮಂತ್ರಿಮಾಲ್ ಹೊರಗಡೆಯಿಂದ ವೀಡಿಯೋ ತೆಗೆದೆ. ಇನ್ನು ಒಳಗಡೆ ಹೋಗೋಕ್ಕಾಗಲಿಲ್ಲ, ಇನ್ನು ಟೈಮ್ ಆಗೋಗಿದೆ ಅಂತ ಅಂದ್ಬಿಟ್ಟು. ಇನ್ನು ಭಾಳ ಹೊತ್ತಾಗೋಗುತ್ತೆ ಅಂತ ಹೇಳಿದ್ರು, ಹಾಗಾಗ್ಬಿಟ್ಟು ಒಳಗಡೆ ಹೋಗಲಿಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಅವೆರಡು ಬ್ಲೌಸ್ನ ತೊಗೊಂಡಿದ್ದ. ಬ್ಲ್ಯಾಕ್ ಕಾಣಿಸ್ತಿದೆಯಲ್ಲ, ರೆಡ್ ಕ್ರಾಪ್ ಟಾಪ್ ಥರ ಕಣ್ರಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ರೆಡ್ ತೊಗೊಂಡಿದ್ದೀನಿ. ಅದಕ್ಕೆ ಒಂಥರ ಗ್ರೀನ್ ಉಟ್ಟರೆ ಭಾಳ ಚೆನ್ನಾಗಿರುತ್ತೆ ರೆಡ್ಗೆ. ಇದು ತೋರಿಸಿದ್ರು ಅವರು, ಲಾಂಗ್ ಆಯಿತು, ಹಾಗಾಗಿ ನಾನು ಅಷ್ಟು ತೊಗೊಳ್ಳಿಲ್ಲ. ಅದನ್ನು ಕ್ರಾಪ್ ಟಾಪ್ ಟೈಪ್ ಮಾತ್ರ ತೊಗೊಂಡೆ. ನೀವು ಮಂತ್ರಿಮಾಲ್ ಹತ್ರ ಹೋದರೆ ಮಾತ್ರ ಈ ಕಾಟನ್ ತೊಗೊಳ್ಳೋದು ಮಿಸ್ ಮಾಡಬೇಡಿ. ಭಾಳ ರೀಸ್ನಬಲ್ ರೇಟಿಗೆ ಸಿಕ್ತು. ನನಗೆ ಎರಡೂ ಸೇರಿ 1000ಗೆ ಕೊಟ್ಟ ಅವನು. ಇದು ಕೂಡ ಚೆನ್ನಾಗಿದೆ, ವೆಜಿಟೇಬಲ್ ಡೈಯಿಂಗೆಲ್ಲ ಚೆನ್ನಾಗಿರುತ್ತೆ. ಇದೆಲ್ಲ ಸ್ಯಾರೀಸ್ ಜಸ್ಟು ಶೂಟ್ ಮಾಡಿದೆ ಅಷ್ಟೇ, ತೊಗೊಳ್ಳಿಲ್ಲ. ಬಾಗಲ್ಪುರಿ ಸ್ಯಾರೀಸ್ ಮೇಡಮ್ ತೊಗೊಳ್ಳಿ ಅಂತ ಹೇಳಿದ್ರು. ನಾನು ರೆಡ್ ಸ್ಯಾರಿ ನೋಡೋಣ ಅಂದ್ಕೊಂಡೆ, ಬಟ್ ಭಾಳ ರೆಡ್ ಇದ್ವು ನನ್ನ ಹತ್ರ, ಅದಕ್ಕೆ ಸುಮ್ಮನೆ ಆದೆ. ಬಟ್ ಕಾಟನ್ ನಂಗೆ ತುಂಬ ಇಷ್ಟ. ಕಾಟನ್ ಸ್ಯಾರಿಯಲ್ಲಿ ನೋಡಬೇಕು ಈ ಸಲ ನಾನು ಮಂಗಳಗಿರಿ ಒಳಗೆ ನೋಡ್ಬೇಕು ಅಂದ್ಕೊಂಡಿದ್ದೀನಿ. ರೆಡ್ ಗೋಲ್ಡ್ ಬಾರ್ಡ್ರ್ ಚೆನ್ನಾಗಿರುತ್ತೆ. ನನ್ನ ಹತ್ರ ಇದೆ, ಬಟ್ ಸಿಲ್ವರ್ ಬಾರ್ಡ್ರ್ ಇದೆ. ಪೂನಾದು ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟಾಪ್ಸು, ನಿಜವಾಗ್ಲೂ ಇಲ್ಲಿ ಮಂತ್ರಿಮಾಲ್ ಎದುರಿಗೆ ಭಾಳ ರೀಸನಬಲ್ ರೇಟ್ಗೂ ಕೂಡ ಕೊಟ್ಟರು. ಚಿಕನ್ ಕಾರಿ ವರ್ಕಿಂದು ಇದೆಲ್ಲ ಜ್ಯುವೆಲರೀಸೆ. ಜಸ್ಟ್ ಶೂಟ್ ಮಾಡಿದ್ದೀನಿ, ಅಲ್ಲೇ ತೊಗೊಂಡ್ಬಿಟ್ಟೆ ಅಲ್ಲ ಇಯರಿಂಗ್ಸ್ ಎಲ್ಲ. ಇಲ್ಲೇ ಎಷ್ಟು ಡಿಫ್ರೆಂಟಾಗಿದ್ದಾವೆ ಅಂತ ಹೇಳಿಬಿಟ್ಟು ನಾನಿನ್ನು ಇದು ವಿಡಿಯೋ ಮಾಡಿದ್ದು. ಟ್ರೈ ಮಾಡಿ, ಇಲ್ಲ ಅಲ್ಲಿ ಹೋದರೆ ಮಾತ್ರ, ಆಯಿತಾ? ವಿಡಿಯೋ ನಿಮಗೆ ಇಂಟ್ರೆಸ್ಟ್ ಅನ್ನಿಸ್ತು ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಯಿತಾ? ನನಗೆ ಪ್ರೋತ್ಸಾಹ ಕೊಡಿ, ಕನ್ಸಿಡರ್ ಮಾಡಿ. ನಾನು ಈಗ ನಂಗೆ ಸ್ವಲ್ಪ ಇವೆಲ್ಲ ಇಷ್ಟ ಜಾಸ್ತಿ. ಈ ಥರದ ವೀಡಿಯೋಸ್, ಈ ಥರದ್ದು ವ್ಲಾಗ್ಸ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ನನಗೆ ಲೈಕ್ ಮಾಡಿದ್ರೆ 4 ಜನಕ್ಕೆ ಇದಾಗುತ್ತೆ ನಂದು. ಆಮೇಲೆ ಶೇರ್ ಮಾಡಿದ್ರೆ ನನ್ನ ವಿಡಿಯೋ ಒಂದು ಸ್ವಲ್ಪ ಫೇಮ್ ಆಗುತ್ತೆ. ಅದರಿಂದ ನನಗೂ ಮಾಡಬೇಕು ಅನ್ನೋ ಹುಮ್ಮಸ್ಸು ಬರುತ್ತೆ, ಆಯಿತಾ? ಸೊ ಚೆನ್ನಾಗಿದ್ದೆ ಅಂತಲೇ ಅಂದ್ಕೊತೀನಿ. ನಿಮಗೂ ಇಷ್ಟ ಆಯಿತು ಅಂತಲೇ ಅಂದ್ಕೊತೀನಿ ನನ್ನ ಇನ್ಫಾರ್ಮೇಷನ್ನು. ಇದು ಮಂತ್ರಿಮಾಲ್ ಆಪೋಸಿಟಲ್ಲಿ ನಾನು ತೊಗೊಂಡಿದ್ದು. ಹೆಣ್ಮಕ್ಳಿಗೆ ಶಾಪಿಂಗ್ ಅಂದರೆ ಒಂಥರ ಯಾವ ಏಜಲ್ಲಾಗಲಿ ಒಂಥರ ಖುಷಿ ಇರುತ್ತಲ್ಲ. ಹಾಗಾಗಿ ನನಗಂತೂ ಯಾವಾಗಲೂ ಖುಷಿನೇ ಇರುತ್ತೆ. ಎಷ್ಟು ಸುಸ್ತಾಗಿದ್ದರೂ ಕೂಡ ಖುಷಿಯಾಗಿರ್ತೀನಿ. ಥ್ಯಾಂಕ್ ಯು.